ಇನ್ನು ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋದಲ್ಲಿ ಯುವಕರು ಹುಚ್ಚಾಟವನ್ನ ಮಾಡಿರುವಂತದ್ರ ಬಗ್ಗೆ ವರದಿಯಾಗಿದೆ. ಕರಿಮಣಿ ಮಾಲೀಕ ನೀನಲ್ಲ ಸಾಂಗ್ ಹಾಡುತ್ತಾ ಕಿರ್ಚಾಟ ನಡೆಸಿದ್ದಾರೆ. ಯುವಕರ ನಡೆಯಿಂದ ಮೆಟ್ರೋ ಪ್ರಯಾಣಿಕರು ಇತರರ್ಯಾರಿದ್ರು ಅವರಿಗೆಲ್ಲರಿಗೂ ಕೂಡ ಕಿರಿಕಿರಿ ಆಗಿದೆ. ನಿನ್ನೆ ತಡರಾತ್ರಿ ನಮ್ಮ ಮೆಟ್ರೋ ರೈಲಿನಲ್ಲಿ ಆಗಿರುವಂತಹ ಘಟನೆ ಇದು. ಯುವಕರ ಮೊಂಡಾಟದ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೀಲ್ಸ್ ಮತ್ತು ಜೋರಾಗಿ ಸದ್ದು ಮಾಡಬೇಡಿ ಅನ್ನುವಂಥ ಒಂದು ನಿಯಮ ಇದೆ ಮೆಟ್ರೋದಲ್ಲಿ. ಸಾರ್ವಜನಿಕ ಸ್ಥಳಗಳಲ್ಲಿ ಆ ರೀತಿ ಮಾಡೋ ಹಾಗಿಲ್ಲ. ಸೊ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಈಗ ಕ್ರಮಕ್ಕೂ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ. ಮೆಟ್ರೋದಲ್ಲಿನ ನಿಯಮ ಗಾಳಿಗೆ ತೂರಿದ್ದಾರೆ ಈ ಯುವಕರು. ಕಿರ್ಚಾಡ್ತಾ ಇದ್ರಂತೆ ರೀಲ್ಸ್ ಮಾಡಿಕೊಂಡು ಹುಚ್ಚಾಟ ಮೆರೆದಿದ್ದಾರೆ. ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಆಗಿರೋದಿದ್ದು ನೋಡಿ. ಒಂದು ವಿಡಿಯೋ ಕೂಡ ಲಭ್ಯವಾಗಿದೆ. ಇನ್ನು ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋದಲ್ಲಿ ಯುವಕರು ಹುಚ್ಚಾಟವನ್ನ ಮಾಡಿರುವಂತದ್ರ ಬಗ್ಗೆ ವರದಿಯಾಗಿದೆ. ಕರಿಮಣಿ ಮಾಲೀಕ ನೀನಲ್ಲ ಸಾಂಗ್ ಹಾಡುತ್ತಾ ಕಿರ್ಚಾಟ ನಡೆಸಿದ್ದಾರೆ. ಯುವಕರ ನಡೆಯಿಂದ ಮೆಟ್ರೋ ಪ್ರಯಾಣಿಕರು ಇತರರ್ಯಾರಿದ್ರು ಅವರಿಗೆಲ್ಲರಿಗೂ ಕೂಡ ಕಿರಿಕಿರಿ ಆಗಿದೆ. ನಿನ್ನೆ ತಡರಾತ್ರಿ ನಮ್ಮ ಮೆಟ್ರೋ ರೈಲಿನಲ್ಲಿ ಆಗಿರುವಂತಹ ಘಟನೆ ಇದು. ಯುವಕರ ಮೊಂಡಾಟದ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೀಲ್ಸ್ ಮತ್ತು ಜೋರಾಗಿ ಸದ್ದು ಮಾಡಬೇಡಿ ಅನ್ನುವಂಥ ಒಂದು ನಿಯಮ ಇದೆ ಮೆಟ್ರೋದಲ್ಲಿ. ಸಾರ್ವಜನಿಕ ಸ್ಥಳಗಳಲ್ಲಿ ಆ ರೀತಿ ಮಾಡೋ ಹಾಗಿಲ್ಲ. ಸೊ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಈಗ ಕ್ರಮಕ್ಕೂ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ. ಮೆಟ್ರೋದಲ್ಲಿನ ನಿಯಮ ಗಾಳಿಗೆ ತೂರಿದ್ದಾರೆ ಈ ಯುವಕರು. ಕಿರ್ಚಾಡ್ತಾ ಇದ್ರಂತೆ ರೀಲ್ಸ್ ಮಾಡಿಕೊಂಡು ಹುಚ್ಚಾಟ ಮೆರೆದಿದ್ದಾರೆ. ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಆಗಿರೋದಿದ್ದು ನೋಡಿ. ಒಂದು ವಿಡಿಯೋ ಕೂಡ ಲಭ್ಯವಾಗಿದೆ.